ನಮಸ್ಕಾರ. ಬನ್ನಿ ಇವತ್ತು ಒಬ್ಬ ಅಸಾಧಾರಣ ರಾಣಿಯ ಜೀವನ ಚರಿತ್ರೆಯೊಳಗೆ ಇಳಿದು ನೋಡೋಣ. ಅವರ ಕಥೆ ಕಲ್ಲುಗಳ ಮೇಲೆ ಕೆತ್ತಲ್ಪಟ್ಟಿದೆ, ಜಾನಪದದಲ್ಲಿ ಜೀವಂತವಾಗಿದೆ. ಅವರೇ ಹೊಯ್ಸಳ ಸಾಮ್ರಾಜ್ಯದ ಮಹಾರಾಣಿ ಶಾಂತಲೆ. ಆದ್ರೆ ನಮಗೆಲ್ಲ ಗೊತ್ತಿರೋ ಕಥೆ ಒಂದೇನಾ, ಅಥವಾ ಅದರಾಚೆಗೂ ಏನಾದ್ರೂ ಇದೆಯಾ? ಬನ್ನಿ ಅವರ ಜೀವನದ 2 ವಿಭಿನ್ನ ಮುಖಗಳನ್ನ ಪರಿಶೋಧಿಸಿ ಸತ್ಯವನ್ನ ಹುಡುಕೋಣ. ಕಲ್ಲಿನಲ್ಲಿ ಕವಿತೆ ಕೇಳೋಕೆಷ್ಟ್ ಚೆನ್ನಾಗಿದೆ ಅಲ್ವಾ? ಆದ್ರೆ ಇದು ಬರೀ ಮಾತಲ್ಲ. 12ನೇ ಶತಮಾನದ ಬೇಲೂರಿನಲ್ಲಿರೋ ಅದ್ಭುತ ಚೆನ್ನಕೇಶವ ದೇವಾಲಯದ ಸೌಂದರ್ಯಕ್ಕೆ ಕೊಟ್ಟಿರುವ ನಿಜವಾದ ಗೌರವ. ಹೊಯ್ಸಳ ವಾಸ್ತುಶಿಲ್ಪದ ಈ ಮೇರುಕೃತಿ ಇವತ್ತಿಗೂ ನಮ್ಮನ್ನ ಬೆರಗುಗೊಳಿಸುತ್ತೆ. ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ ಈ ದೇವಸ್ಥಾನದ ಶಿಲ್ಪಗಳನ್ನ. ಇವು ಬರೀ ಕಲ್ಲಿನ ಮೂರ್ತಿಗಳಲ್ಲ, ಕಲ್ಲಿನಲ್ಲಿ ಅರಳಿದ ಜೀವಂತ ಕಲೆ. ಮದನಿಕೆ ಅಂತ ಕರೆಯೋ ಪ್ರತಿಯೊಂದು ಶಿಲ್ಪವೂ ಬೇರೆ ಬೇರೆ ಕತೆ ಹೇಳುತ್ತೆ, ಬೇರೆ ಬೇರೆ ಭಾವಗಳನ್ನ ತೋರ್ಸುತ್ತೆ. ನೋಡಿದ್ರೆ ಅವು ಈಗಲೇ ನಮ್ಮ ಕಣ್ಮುಂದೆ ನಾಟ್ಯವಾಡೋಕೆ ಶುರು ಮಾಡ್ಬೋದು ಅನಿಸುತ್ತೆ. ಸರಿ, ಇಲ್ಲಿಂದನೇ ನಮ್ಮ ಕತೆಯ ಅಸಲಿ ತಿರುವು ಶುರುವಾಗೋದು. ಈ ಎಲ್ಲಾ ಸೌಂದರ್ಯಕ್ಕೆ ಒಬ್ಬೇ ವ್ಯಕ್ತಿ ಸ್ಫೂರ್ತಿ ಅಂತ ಒಂದು ದಂತಕತೆ ಹೇಳುತ್ತೆ. ಆ ವ್ಯಕ್ತಿ ಬೇರಾರೂ ಅಲ್ಲ, ಸುಂದರ ರಾಣಿ ಶಾಂತಲಾದೇವಿ. ಆದ್ರೆ ಇದು ನಿಜಾನಾ? ಇತಿಹಾಸದ ಪುಟಗಳಲ್ಲಿ ಬೇರೇನಾದ್ರೂ ಕತೆ ಬಚ್ಚಿಟ್ಟಿದ್ಯಾ? ಹಾಗಾದ್ರೆ ಬನ್ನಿ ಮೊದಲು ಆ ಫೇಮಸ್ ಕಥೆ ಏನು ಅಂತ ಕೇಳೋಣ. ಅಂದ್ರೆ ತಲೆಮಾರುಗಳಿಂದ ನಾವೆಲ್ಲ ಕೇಳ್ಕೊಂಡ್ ಬಂದಿರೋ, ಪ್ರವಾಸಿ ಮಾರ್ಗದರ್ಶಕರು ಹೇಳೋ ಆ ಜನಪ್ರಿಯ ಕಥೆ. ಇದು ರಾಣಿ ಶಾಂತಲೆಯ ದುರಂತಮಯ ಜೀವನ ಚರಿತ್ರೆ. ಕಥೆ ಶುರುವಾಗೋದೇ ಒಂದು ಸಿನಿಮಾದ ಹಾಗೆ. ಹೊಯ್ಸಳರ ಭವ್ಯ ಅರಮನೆ. ಅಲ್ಲಿ ಪ್ರಬಲ ರಾಜ ವಿಷ್ಣುವರ್ಧನ ತನ್ನ ರಾಣಿ ಶಾಂತಲೆಯ ನೃತ್ಯ ಮತ್ತು ಸಂಗೀತಕ್ಕೆ ಸಂಪೂರ್ಣವಾಗಿ ಮರುಳಾಗುತ್ತಾನೆ. ಇದು ಒಂದು ಸಾಮ್ರಾಜ್ಯದ ಹೃದಯದಲ್ಲಿ ಅರಳಿದ ದೊಡ್ಡ ಪ್ರೇಮಕತೆ. ನೋಡಿ, ಶುರುವಾಗಿದ್ದು ಒಂದು ಸುಂದರ ಪ್ರೇಮಕತೆಯ ಹಾಗೆ. ಆದ್ರೆ ತುಂಬಾ ಬೇಗ ಅದರ ಮೇಲೆ ದುಃಖದ ನೆರಳು ಬೀಳುತ್ತೆ. ರಾಣಿ ಶಾಂತಲೆಗೆ ಸಿಂಹಾಸನಕ್ಕೆ ಗಂಡು ಉತ್ತರಾಧಿಕಾರಿಯನ್ನ ಕೊಡೋಕೆ ಆಗ್ಲಿಲ್ಲ, ಮತ್ತು ಇದೇ ದುಃಖ ಆಕೆಯ ಕಥೆಯನ್ನ ಒಂದು ದುರಂತ ಅಂತ್ಯದ ಕಡೆಗೆ ತಳ್ಳುತ್ತೆ. ಈ ಕಥೆ ಬರೀ ಬಾಯಲ್ಲಷ್ಟೇ ಉಳ್ದಿಲ್ಲಾಗುತ್ತಾ? ಇವತ್ತಿಗೂ ನೀವು ಶಿವಗಂಗಾ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಶಾಂತಲಾ ಡ್ರಾಪ್ ಅಂತಾನೆ ಒಂದು ಜಾಗ ಇದೆ. ಆ ಜಾಗದಲ್ಲೇ ಆಕೆ ತನ್ನ ಜೀವನವನ್ನ ಕೊನೆಗೊಳಿಸಿದ್ದು ಅಂತ ಹೇಳಲಾಗುತ್ತೆ. ಈ ಸ್ಥಳ ಆ ದುರಂತ ಕಥೆಗೆ ಮತ್ತಷ್ಟು ಜೀವ ತುಂಬುತ್ತೆ. ಆದ್ರೆ ಒಂದು ನಿಮಿಷ, ಕಥೆ ಇಷ್ಟೇನಾ? ಬಹುಶಃ ಇಲ್ಲ. ಈಗ ನಾವು ಈ ಕಥೆಯನ್ನೇ ಪ್ರಶ್ನೆ ಮಾಡುವ ಇನ್ನೊಂದು ಆಧಾರದ ಕಡೆಗೆ ಗಮನ ಕೊಡೋಣ. ಇದು ನಾವು ಕೇಳಿದ ಕಥೆಯ ದಿಕ್ಕನ್ನೇ ಬದಲಿಸಬಹುದು. ಕೇಳೋಕೆ ಇದು ತುಂಬಾನೇ ಮನಸ್ಸಿಗೆ ನಾಟುವಂತ ದುರಂತಕತೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಪ್ರಶ್ನೆ ಇರೋದು, ಇದು ಸತ್ಯಾನಾ? ಇತಿಹಾಸ ಏನ್ ಹೇಳುತ್ತೆ? ನಾವೀಗ ನಿಜವಾದ ಶಾಂತಲೆಯನ್ನ, ಅವರ ನಿಜವಾದ ಜೀವನ ಚರಿತ್ರೆಯನ್ನ ತಿಳ್ಕೋಬೇಕು ಅಂದ್ರೆ ಈ ಜನಪದ ಕಥೆಗಳನ್ನ ಸ್ವಲ್ಪ ಬದಿಗಿಟ್ಟು ನೇರವಾಗಿ ಆ ಕಾಲಕ್ಕೆ ಹೋಗ್ಬೇಕು. ಅಂದ್ರೆ 12ನೇ ಶತಮಾನದ ಕಲ್ಲಿನ ಶಾಸನಗಳು, ತಾಮ್ರದ ಫಲಕಗಳು ಏನ್ ಹೇಳ್ತವೆ ಅಂತ ಕೇಳ್ಬೇಕು. ಯಾಕಂದ್ರೆ ಅವು ಸಂಪೂರ್ಣವಾಗಿ ಬೇರೆದೇ ಕಥೆ ಹೇಳ್ತವೆ. ಸರಿ, ಈಗ ಸಮಯ ಬಂದಿದೆ. ಕಲ್ಪನೆಯನ್ನು ಒಂದು ಕಡೆ ಇಟ್ಟು ಸತ್ಯಾಸತ್ಯತೆ ಏನು ಅಂತ ನೋಡುವ. ಐತಿಹಾಸಿಕ ಸಾಕ್ಷಿಗಳು ಹೇಳೋ ಶಾಂತಲೆಯ ಕಥೆನೇ ಬೇರೆ. ನೋಡಿ, ಇಲ್ಲೇ ನೋಡಿ ಆಶ್ಚರ್ಯ ಕಾದಿರೋದು. ದಂತಕತೆ ಹೇಳುತ್ತೆ ಆಕೆಗೆ ಮಕ್ಕಳಿರ್ಲಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ. ಆದ್ರೆ ಶಾಸನಗಳು ಏನ್ ಹೇಳುತ್ತೆ ಗೊತ್ತಾ? ಸಂಪೂರ್ಣ ಉಲ್ಟಾ. ಆಕೆಗೆ 3 ಗಂಡು ಮಕ್ಕಳು ಮತ್ತು ಒಬ್ಬ ಮಗಳಿದ್ಲು ಅಂತ. ಅಂದ್ರೆ ಒಟ್ಟು 4 ಮಕ್ಕಳು. ಮತ್ತು ಆಕೆಯ ಸಾವು ಹತಾಶೆಯಿಂದ ಆಗಿದ್ದಲ್ಲ, ಬದಲಿಗೆ ಒಂದು ಪವಿತ್ರ ಧಾರ್ಮಿಕ ವ್ರತದಿಂದ ಆಗಿತ್ತು. ಇದು ದುರಂತದ ಕಥೆಯಲ್ಲ, ಇದು ಶಕ್ತಿ ಮತ್ತು ಧರ್ಮನಿಷ್ಠೆಯ ಕಥೆ. ಹಾಗಾದ್ರೆ ಆಕೆಯ ಸಾವಿಗೆ ನಿಜವಾದ ಕಾರಣ ಸಲ್ಲೇಖನ. ಇದು ಜೈನ ಧರ್ಮದಲ್ಲಿ ಒಂದು ತುಂಬಾ ಪವಿತ್ರವಾದ ಆಚರಣೆ. ಇದನ್ನ ಹತಾಶೆಯಿಂದ ಮಾಡ್ಕೊಳ್ಳುವ ಆತ್ಮಹತ್ಯೆಯಂತ ಅಂದ್ಕೊಳ್ಳೇಬಾರ್ದು. ಬದಲಿಗೆ ಒಂದು ತುಂಬು ಜೀವನ ಬಾಳಿದ ಮೇಲೆ ಮನಪೂರ್ವಕವಾಗಿ ಕೈಗೊಳ್ಳುವ ಒಂದು ಧಾರ್ಮಿಕ ವ್ರತ. ಇದು ದುರಂತ ಅಂತ್ಯವಾಗಿರ್ಲಿಲ್ಲ, ಬದಲಿಗೆ ಶಾಂತಿಯುತವಾದ ಆಧ್ಯಾತ್ಮಿಕ ಅಂತ್ಯವಾಗಿತ್ತು. ಮತ್ತು ಇದು ಸುನ್ನೆ ಊಹೆ ಅಲ್ಲ, ಇದಕ್ಕೆ ಗಟ್ಟಿಯಾದ ಸಾಕ್ಷಿ ಇದೆ. ಶ್ರವಣಬೆಳಗೊಳದಲ್ಲಿ ಸಿಕ್ಕಿರುವ ಕ್ರಿಸ್ತಶಕ 1131ರ ಒಂದು ಶಾಸನದಲ್ಲಿ ಆಕೆಯ ಪತಿ ವಿಷ್ಣುವರ್ಧನ ಮತ್ತು ತಾಯಿಯ ಸಮ್ಮುಖದಲ್ಲೇ ಆಕೆ ಸಲ್ಲೇಖನ ವ್ರತ ಸ್ವೀಕರಿಸಿದಳು ಅಂತ ಸ್ಪಷ್ಟವಾಗಿ ದಾಖಲಾಗಿದೆ. ಇದು ಆತ್ಮಹತ್ಯೆಯ ಕಥೆಯನ್ನ ಸಂಪೂರ್ಣವಾಗಿ ಸುಳ್ಳು ಮಾಡುತ್ತೆ. ಹಾಗಾದ್ರೆ ನಿಜವಾದ ಶಾಂತಲೆ ಯಾರು? ಜಸ್ಟ್ ಒಬ್ಬ ಡ್ಯಾನ್ಸರ್ ಅಥವಾ ದುರಂತ ನಾಯಕಿನ? ಖಂಡಿತ ಇಲ್ಲ. ಆಕೆ ಪಟ್ಟಮಹಾದೇವಿ, ಅಂದ್ರೆ ಅಧಿಕೃತವಾಗಿ ಪಟ್ಟಕ್ಕೇರಿದ ರಾಣಿ. ಅಷ್ಟೇ ಅಲ್ಲ, ಒಬ್ಬ ಅದ್ಭುತ ಆಡಳಿತಗಾರ್ತಿ. ಯುದ್ಧದಲ್ಲಿ ವಿಜಯದ ದೇವತೆ ಅನ್ನೋ ಬಿರುದು ಕೂಡ ಇತ್ತು. ಅಂದ್ರೆ ಯೋಚನೆ ಮಾಡಿ, ಆಕೆ ಎಂಥ ಪ್ರಭಾರಿ ವ್ಯಕ್ತಿಯಾಗಿದ್ರು ಅಂತ.
ಆಕೆಯ ಪ್ರಭಾವ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಧರ್ಮ ಮತ್ತು ಕಲೆಯ ದೊಡ್ಡ ಪೋಷಕೆಯಾಗಿದ್ರು. ಒಬ್ಬ ನಿಷ್ಠಾವಂತ ಜೈನರಾಗಿದ್ದಾಕೆ ಶ್ರವಣಬೆಳಗೊಳದಲ್ಲಿರೋ ಸವತಿ ಗಂಧವಾರಣ ಬಸದಿಯಂತಹ ಪ್ರಮುಖ ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಅಂದ್ರೆ ಆ ಕಾಲದ ಸಂಸ್ಕೃತಿಯನ್ನ ರೂಪಿಸೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಹಾಗಾದ್ರೆ ಇವೆಲ್ಲದರ ಕೊನೆಯಲ್ಲಿ ಆಕೆಯ ನಿಜವಾದ ಪರಂಪರೆ ಏನು ಅಂತ ಒಮ್ಮೆ ನೋಡೋಣ, ಮತ್ತು ಕಥೆಗಳು ಕಾಲ ಕಳೆದ ಹಾಗೆ ಹೇಗೆಲ್ಲ ಬದಲಾಗ್ಬೋದು ಅಂತನೂ ಯೋಚಿಸೋಣ. ಹಾಗಾದ್ರೆ ರಾಣಿ ಶಾಂತಲೆಯ ನಿಜವಾದ ಲೆಗಸಿ ಏನು? ಆಕೆ ಜೈನ ಧರ್ಮದ ಪೋಷಕಿ, ಹೊಯ್ಸಳ ಸಾಮ್ರಾಜ್ಯದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಒಬ್ಬ ಶಕ್ತಿಶಾಲಿ ರಾಣಿ, ಮತ್ತು ಇವತ್ತಿಗೂ ಕ್ಲಾಸಿಕಲ್ ಡ್ಯಾನ್ಸ್ಗೆ ಕೊಡೋ ಪ್ರತಿಷ್ಠಿತ ಶಾಂತಲಾ ನಾಟ್ಯಶ್ರೀ ಪ್ರಶಸ್ತಿ ಅವರ ಹೆಸರಲ್ಲೇ ಇದೆ. ಅಂದ್ರೆ ಆಕೆ ಕೇವಲ ಪ್ರೇಮಕಥೆಯ ನಾಯಕಿಯಲ್ಲ, ಒಬ್ಬ ಸಂಕೀರ್ಣ ಮತ್ತು ಪ್ರಭಾವಿ ಐತಿಹಾಸಿಕ ವ್ಯಕ್ತಿ. ಹಾಗಾದ್ರೆ ನಿಜ ಕಥೆ ಹೀಗಿರುವಾಗ ಆ ದುರಂತ ದಂತಕಥೆ ಯಾಕೆ ಅಷ್ಟೊಂದು ಫೇಮಸ್ ಆಯಿತು? ಅದಕ್ಕೊಂದು ಕಾರಣ 20ನೇ ಶತಮಾನದಲ್ಲಿ ಬಂದ ಕಾದಂಬರಿಗಳು ಮತ್ತು ಸಿನಿಮಾಗಳು. ಅವು ಐತಿಹಾಸಿಕ ಸತ್ಯಕ್ಕಿಂತ ಆ ದುರಂತ ಪ್ರೇಮಕಥೆಯನ್ನೇ ಹೆಚ್ಚು ಆಕರ್ಷಕವಾಗಿ ಜನರಿಗೆ ತಲುಪಿಸಿತು. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಆದರೆ ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ನಾವೇಕೆ ಸಂಕೀರ್ಣವಾದ ಸತ್ಯಕ್ಕಿಂತ ಸರಳವಾದ ಒಂದು ದುರಂತ ಕಥೆಯನ್ನೇ ಹೆಚ್ಚಾಗಿ ಇಷ್ಟಪಡ್ತೀವಿ? ಬಹುಶಃ ಇದು ಇತಿಹಾಸ, ನಮ್ಮ ನೆನಪುಗಳು ಮತ್ತು ಕಥೆ ಹೇಳುವ ಕಲೆಯ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ.